ನಮಸ್ಕಾರ ಎಲ್ರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ 9th ಮ್ಯಾಚ್ ನಡೀತು. ಸೌತ್ ಆಫ್ರಿಕಾ ವರ್ಸಸ್ ಕೆನಡಾ ಇದಾಗಿತ್ತು. ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ನಡೀತು. ಹಾಗೆ ಕೆನಡಾದವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಯಾಕೆಂದರೆ ಇದೊಂದು ಚೇಸಿಂಗ್ ಗ್ರೌಂಡ್ ಆಗಿತ್ತು. ಇನ್ನು ಬ್ಯಾಟಿಂಗ್ ಫಸ್ಟ್ ಮಾಡಿದ ಸೌತ್ ಆಫ್ರಿಕಾ ಅವರು ಈ ಟೂರ್ನಿಯ ಮೊದಲ 200 ರನ್ ಕಲೆ ಹಾಕಿದ್ರು. 20 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 213 ರನ್ ಹೊಡೆದ್ರು. ಎಲ್ಲರೂ ಒಂದು ಉತ್ತಮ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಕ್ಯಾಪ್ಟನ್ ಆಡೆನ್ ಮ್ಯಾಕ್ರಮ್ ಅವರು 50 ಹೊಡೆದ್ರು. 32 ಬಾಲಿಗೆ 59 ಹೊಡೆದ್ರು. ಒಳ್ಳೆ ಫಾರ್ಮಲ್ಲಿದ್ದಾರೆ. ಕ್ವಿಂಟನ್ ಡಿಕಾಕ್ ಅವರು ವಿಕೆಟ್ ಕೀಪರ್ ಆಫ್ಟರ್ ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ಕೊಟ್ಟ ಮೇಲೆ ವಾಪಸ್ ಬಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಆದರೆ ಸ್ವಲ್ಪ ಸ್ಲೋ ಆಗಿ ಆಡಿದ್ರು. 27 ಬಾಲಿಗೆ 25 ಹೊಡೆದ್ರು. ರಯಾನ್ ರಿಕಲ್ಟನ್ ಅವರು 21 ಬಾಲಿಗೆ 33 ಹೊಡೆದ್ರು. ಇನ್ನು ಅತ್ಯುತ್ತಮ ಫಾರ್ಮಲ್ಲಿರೋ ಡೇವಿಡ್ ಬ್ರೇವ್ಸ್ ಅವರು ಕೇವಲ 6 ಬಾಲಿಗೆ 6 ರನ್ ಹೊಡೆದ್ರು. ಇನ್ನು ಕೊನೆಯದಾಗಿ ಡೇವಿಡ್ ಮಿಲ್ಲರ್ ಹಾಗೂ ಟ್ರಿಸ್ಟನ್ ಸ್ಟಬ್ಸ್ ಅವರು ನಾಟ್ಔಟ್ ಆಗದೆ ಒಳ್ಳೆ ರನ್ ಕಲೆ ಹಾಕಿದ್ರು. ಮಿಲ್ಲರ್ ಅವರು 23 ಬಾಲಿಗೆ 39, ಸ್ಟಬ್ಸ್ ಅವರು 19 ಬಾಲಿಗೆ 34 ರನ್ ಹೊಡೆದ್ರು. 17 ರನ್ ಎಕ್ಸ್ಟ್ರಾ ಕೂಡ ಬಂದಿತ್ತು. ಈ ಎಲ್ಲ ಕಾರಣಗಳಿಂದ 213 ರನ್ ಒಂದು ಒಳ್ಳೆ ರನ್ ಕಲೆ ಹಾಕ್ತರು. ಇನ್ನು ಬಾಲಿಂಗ್ನಲ್ಲಿ ಬಜ್ವಾನ್ ಅವರು 1 ವಿಕೆಟ್ ತೊಗೊಂಡ್ರು. ಆ್ಯನ್ಸ್ ಪ್ಯಾಟೆಲ್ ಅವರು 3 ವಿಕೆಟ್ ತೊಗೊಂಡ್ರು. ಇವರಿಬ್ಬರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಬಾಲಿಂಗ್ನಲ್ಲಿ ಅಂತ ಹೇಳ್ಬೋದು. ಇನ್ನು ಕೆನಡಾದವರು 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು ಕೇವಲ 156 ರನ್ ಅಷ್ಟೇ ಕಲೆ ಹಾಕ್ತರು. ಸೌತ್ ಆಫ್ರಿಕಾ ಅವರು ಇದರಿಂದ 57 ಗೆದ್ದು ಒಂದು ಒಳ್ಳೆ ರನ್ ರೇಟ್ ಕೂಡ ಕಲೆ ಹಾಕ್ತು. ಇನ್ನು ನವನೀತ್ ದಯಾಲ್ ಅವರು 49 ಬಾಲಿಗೆ 64 ಹೊಡೆದ್ರು. ಕೊನೆಯದಾಗಿ ಹರ್ಷ್ ಥ್ಯಾಕರ್ ಅವರು 29 ಬಾಲಿಗೆ 33 ಹೊಡೆದ್ರು. ಇವರಿಬ್ಬರು ಕನ್ನಡ ಪರ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಲುಂಗಿ ನಿಗಿಡಿ ಅವರು 4 ಓವರಿಗೆ 31 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಯಾನ್ಸನ್ ಅವರು 4 ಓವರಿಗೆ 30 ರನ್ ಕೊಟ್ಟು 2 ವಿಕೆಟ್. ಹಾಗೆ ರಬಾಡಾ, ಬೋಶ್ ಅವರು ತಲಾ 1 ವಿಕೆಟ್ ತೊಗೊಂಡ್ರು. ಇನ್ನು ನಿಗಿಡಿ ಅವರ ಪರ್ಫಾರ್ಮೆನ್ಸಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ದೊರೆಯಿತು. ಸೌತ್ ಆಫ್ರಿಕಾ ಅವರು ಚೆನ್ನಾಗಿ ಆಡಿದ್ರು. ಮತ್ತು ಸಿನ್ಸ್ ಸ್ವಲ್ಪ ಅಪ್ಸೆಟ್ ಮ್ಯಾಚ್ಗಳು ಹತ್ತತ್ರ ಬಂದಿಲ್ಲ. ನೇಪಾಳ ಎಲ್ಲ ಈಸಿಯಾಗಿ ತೊಗೊಂಡಿಲ್ಲ. ಕ್ಲೀನಾಗಿ ಆಡಿ ಕ್ಲೀನಾಗಿ ವಿನ್ ಆದರು. ಎಲ್ಲೂ ಅವರು ಕೆನಡಾಗೆ ಆಪರ್ಚುನಿಟಿನ ಕೊಟ್ಟಿಲ್ಲ ವಿನ್ ಆಗೋಕ್ಕೆ ಅಂತ ಹೇಳ್ಬೋದು. ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.